ಆನೇಕಲ್ ತಾಲೂಕಿನ ಶಾಂತಿಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕನಾಗಮಂಗಲ ಗ್ರಾಮದಲ್ಲಿ ನೂತನ ಶಾಲಾ ಕಟ್ಟಡ ಮತ್ತು ಅಂಗನವಾಡಿ ಕಟ್ಟಡ ಉದ್ಘಾಟನೆ ಮಾಡಿದ ಶಾಸಕ ಬಿ ಶಿವಣ್ಣರವರು ಇದೇ ಸಂದರ್ಭದಲ್ಲಿ ಶಾಲಾ ಮಕ್ಕಳಿಗೆ ಸಮವಸ್ತ್ರ ಸೇರಿದಂತೆ ಕಲಿಕಾ ಸಾಮಗ್ರಿಗಳನ್ನು ವಿತರಿಸಲಾಯಿತು. ಹಾಗೆಯೇ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದರು. ಶಾಲಾ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀಮತಿ ಜೆಎಂ ಜಯಲಕ್ಷ್ಮಿ, ಶಾಂತಿಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಮೇಶ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ವೆಂಕಟೇಶ್ ಗುರು, ಸರ್ಪ್ರೇಶ್, ಆರ್.ಸಿ. ಗೋವಿಂದರಾಜು, ವೆಂಕಟೇಶ್, ರಾಮಚಂದ್ರ, ಮುಖಂಡರಾದ ಗಟ್ಟಹಳ್ಳಿ ಸೀನಪ್ಪ ಮತ್ತು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಕೆ. ಶಿವಣ್ಣ, ಪಿಡಿಒ ರೆಹಮಾನ್, ಕಾರ್ಯದರ್ಶಿ ಸದಾಶಿವ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು, ಶಿಕ್ಷಕರು, ಚಿಕ್ಕನಾಗಮಂಗಲ ಗ್ರಾಮಸ್ಥರು ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ನಮ್ಮ ಚಿಕ್ಕನಾಗಮಂಗಲ ಶಾಂತಿಪುರ ಗ್ರಾಮ ಪಂಚಾಯಿತಿಯ ಸೇರುವಂಥ ಒಂದು ಗ್ರಾಮ ಚಿಕ್ಕನಾಗಮಂಗಲ. ಇಲ್ಲಿ ಕಳೆದ ವರ್ಷದಲ್ಲಿ ಗುದ್ಲಿ ಪೂಜೆ ಮಾಡಿ ಸರ್ಕಾರಿ ಶಾಲೆ ಮತ್ತು ಅಂಗನವಾಡಿಗೆ ಗುದ್ಲಿ ಪೂಜೆ ಮಾಡಿದ್ವಿ. ಇವತ್ತು ಅದರ ಉದ್ಘಾಟನೆಯನ್ನು ಮಾಡ್ತಾಯಿದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗಳನ್ನು ತುಂಬ ಜನ ಏನೋ ಒಂಥರ ಬೇರೆ ರೀತಿಯಲ್ಲಿ ಥಿಂಕ್ ಮಾಡ್ತಾಯಿದ್ದಾರೆ. ಆದರೆ ಸರ್ಕಾರಿ ಶಾಲೆಯಲ್ಲಿ ಸಿಗುವಂಥ ಸೌಲಭ್ಯಗಳು ಎಲ್ಲೂ ಕೂಡ ಇಲ್ಲ. ಇವತ್ತು ಮಧ್ಯಾಹ್ನದ ಬಿಸಿ ಊಟ ಇರ್ಬೋದು, ಬೇರೆ ಬೇರೆ ರೀತಿಯಾದಂಥ ಎಲ್ಲ ರೀತಿಯ ಸೌಕರ್ಯಗಳು, ಬಡ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಸ್ಕಾಲರ್ಶಿಪ್ಪು, ಪುಸ್ತಕ ಮತ್ತು ಬಟ್ಟೆಗಳು ಎಲ್ಲನೂ ಕೊಡ್ತಾರೆ. ಆದರೆ ಸರ್ಕಾರಿ ಶಾಲೆಗೆ ಸೇರಿಸುವಂಥದ್ದು ತಂದೆ ತಾಯಿಗಳಿಗೇನೋ ಒಂಥರ
ಹಿಂಜರಿಕೆ ಅದು ಬೇಡ. ನನ್ನ ಉದ್ದೇಶ ಏನಂತ ಹೇಳಿದ್ರೆ ಸರ್ಕಾರಿ ಶಾಲೆಯಲ್ಲಿ ಉತ್ತಮವಾದಂಥ ಒಳ್ಳೆಯ ಪ್ರಾಧ್ಯಾಪಕರು ಇರ್ತಾರೆ. ಆ ಸರ್ಕಾರಿ ಶಾಲೆಯಲ್ಲೇ ನೀವು ಮಕ್ಕಳನ್ನು ಓದಿಸಿದ್ರೆ ಮುಂದಿನ ದಿನಗಳಲ್ಲಿ ಅವರಿಗೆ ಎಲ್ಲ ರೀತಿಯಲ್ಲೂ ಕೂಡ ಅನುಕೂಲ ಆಗ್ತದೆ. ಒಳ್ಳೆಯ ಉತ್ತಮವಾದಂಥ ಶಿಕ್ಷಕರು ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಆದ್ದರಿಂದ ಸರ್ಕಾರಿ ಶಾಲೆಯಲ್ಲೇ ನಮ್ಮ ಮಕ್ಕಳನ್ನು ಎಲ್ಲರೂ ಕೂಡ ಸೇರಿಸಿ ಸರ್ಕಾರಿ ಶಾಲೆಯಲ್ಲಿ ಓದುವಂಥದ್ದಕ್ಕೆ ಅವಕಾಶಗಳನ್ನು ಮಾಡಿಕೊಡಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತಿನ ದಿವಸ ನಮ್ಮ ಗ್ರಾಮದಲ್ಲಿ ಅಂದರೆ ಚಿಕ್ಕನಾಮಲ ಗ್ರಾಮದಲ್ಲಿ ನೂತನ ಸರ್ಕಾರಿ ಶಾಲಾ ಕಟ್ಟಡವನ್ನು ಉದ್ಘಾಟನೆ ಮಾಡಿರೋ ಶಾಸಕರು ಬಂದು ಉದ್ಘಾಟನೆ ಮಾಡೋದು ನಮಗೆಲ್ಲರೂ ತುಂಬ ಸಂತೋಷವಾಗಿದೆ. ಇದು ಬಹುದಿನದಿಂದ ಒಂದು ಆಸೆ ಆಗಿತ್ತು ನನಗೋಸ್ಕರ. ಯಾಕೆಂದರೆ ನಾವು ಓದಿದಂಥ ಸ್ಕೂಲು ಶಿಥಿಲವಾಗಿ ಸುಮಾರು ವರ್ಷಗಳ ಆಗಿತ್ತು. ಅದು ಮಳೆ ಬಂದರೆ ಸುರಿತಾಯಿತ್ತು. ಹಾಗಾಗಿ ಇದಕ್ಕೆ ನಮ್ಮ ಒಂದು ಇದರಿಂದ ಸಹ ಒಬ್ಬ ಟೀಚರು ಜಾಸ್ತಿ ಎಫರ್ಟ್ ಹಾಕಿದ್ದಾರೆ. ಒಬ್ಬ ಟೀಚರ್ ಎಫರ್ಟಿಂದ ಅವ್ರಿಗೆ ನಮ್ಮ ಸಹಕಾರ ಕೊಟ್ಟು ಅವ್ರ ಪಾಪ ಇದಕ್ಕೆ ಜಾಸ್ತಿ ರಿಸ್ಕ್ ತಗೊಂಡು ಪಾಪ ಓಡಾಡಿ ಒಂದು ಶಾಲಾ ಕಟ್ಟಡನ ಮಂಜೂರು ಮಾಡ್ಕೊಂಬಂದಿರ್ತದ್ದು. ಅವ್ರ ಬೆನ್ನಿಂದ ನಾವು ಇದ್ರಿ. ಇವತ್ತು ಶಾಲಾ ಕಟ್ಟಡ ಉದ್ಘಾಟನೆ ಆಗಿರೋದ್ರಿಂದ ನಮ್ಮೂರಿನ ಮಕ್ಕಳು ಇಲ್ಲಿ ವಾತಾವರಣವೂ ಚೆನ್ನಾಗಿದೆ. ಅಲ್ಲಿಗಿಂತ ಅಲ್ಲಿ ಯಾಕಂದರೆ ದೇವಸ್ಥಾನ ಇತ್ತು. ಪ್ರತಿ ಸಾರಿ ಅಲ್ಲಿ ಗುರುವಾರ ಮಂಗಳವಾರ ಪ್ರೋಗ್ರಾಮ್ ನಡೀತಾ ಇದ್ವು. ಮಕ್ಕಳಿಗೂ ಡಿಸ್ಟರ್ಬ್ ಆಗೋದು. ಈಗ ಇಲ್ಲಿ ಆ ಥರ ವಾತಾವರಣ ಇಲ್ಲ. ಇಲ್ಲಿ ಗಿಡ ಮರಗಳಿರೋದ್ರಿಂದ ವಾತಾವರಣವೂ ಚೆನ್ನಾಗಿದೆ. ಮಕ್ಕಳು ಕಲಿಯೋಕ್ಕೆ ಉತ್ತಮವಾದ ಒಂದು ವಾತಾವರಣ ಆಗಿದೆ ಈ ಒಂದು ಸ್ಥಳದಲ್ಲಿ. ಹಾಗಾಗಿ ಇವತ್ತಿನ ದಿವಸ ಎಲ್ಲರೂ ಸೇರಿ ಊರಿನ ಗ್ರಾಮಸ್ಥರು ಮತ್ತು ನಮ್ಮ ಶಾಸಕರು, ಆನೇಕಲ್ ತಾಲೂಕಿನ ಶಾಸಕರಾದಂಥ ಶಿವಣ್ಣವ್ರು ಬಂದು ಈ ಒಂದು ಶಾಲಾ ಕಟ್ಟಡ ಉದ್ಘಾಟನೆ ಮಾಡಿದ್ದಾರೆ. ನಮಗೆ ಇವತ್ತು ತುಂಬ ಸಂತೋಷ ಆಗಿದೆ. ಅದರಲ್ಲೂ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಬರೋಂಥ ಮಕ್ಕಳು ಎಲ್ಲ ಬಡತನ ರೇಖೆಗಿಂತ ಕೆಳಗಿರೋಂಥ ಮಕ್ಕಳೇ ನಮ್ಮ ಶಾಲೆಗೆ ಬರ್ತಕ್ಕಂಥದ್ದು. ಮತ್ತು ವಲಸೆ ಮಕ್ಕಳು, ಅವ್ರಿಗೂ ಸಮಾನವಾದ ಶಿಕ್ಷಣ ಸಿಗಬೇಕಲ್ವ. ಹಾಗಾಗಿ ನಮ್ಮ ಶಾಲೆ ಚೆನ್ನಾಗಿರಬೇಕು. ಎಲ್ಲ ಸರ್ಕಾರಿ ಶಾಲೆಗಳು ಒಂದು ಮಾದರಿ ಶಾಲೆ ಆಗಬೇಕು, ಒಂದು ಹೈಟೆಕ್ ಶಾಲೆ ಆಗಬೇಕು ಅಂತ ನಮ್ಮ ಆಶಯ.